ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 13/10/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ದೇವತೆಗಳಾಗಬೇಕು. ಆದ್ದರಿಂದ ಮಾಯೆಯ ಅವಗುಣಗಳನ್ನು ತ್ಯಾಗ ಮಾಡಿ ಸಿಟ್ಟನ್ನು ಮಾಡುವುದು, ಹೊಡೆಯುವುದು, ಕಾಟವನ್ನು ಕೊಡುವುದು, ಕೆಟ್ಟ ಕೆಲಸವನ್ನು ಮಾಡುವುದು, ಕಳ್ಳತನವನ್ನು ಮಾಡುವುದು, ಇದೆಲ್ಲ ಮಹಾಪಾಪದ ಕಾರ್ಯ ಆಗಿದೆ. ಇಂದಿನ ಪ್ರಶ್ನೆಯಾಗಿದೆ, ಈ ಜ್ಞಾನ ಮಾರ್ಗದಲ್ಲಿ ಯಾವ ಮಕ್ಕಳು ತೀಕ್ಷ್ಣವಾಗಿ ಮುಂದೆ ಹೋಗಲು ಸಾಧ್ಯ ಮತ್ತು ಎಂತಹ ಮಕ್ಕಳಿಗೆ ಈ ಜ್ಞಾನ ಮಾರ್ಗದಲ್ಲಿ ನಷ್ಟ ಆಗುತ್ತದೆ? ಉತ್ತರ, ಯಾರಿಗೆ ತಮ್ಮ ಲೆಕ್ಕವನ್ನು ಇಡಲು ಬರುತ್ತದೆಯೋ, ಅಂದರೆ ತಮ್ಮ ಸಂಪೂರ್ಣ ಚಾರ್ಟ್ ಅನ್ನು ಇಡಲು ಬರುತ್ತದೆಯೋ, ಅವರು ಈ ಜ್ಞಾನ ಮಾರ್ಗದಲ್ಲಿ ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗಲು ಸಾಧ್ಯ. ಯಾರು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದಿಲ್ಲವೋ ಅವರಿಗೆ ನಷ್ಟ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವ್ಯಾಪಾರಿಗಳಿಗೆ ಲೆಕ್ಕವನ್ನು ಇಡುವಂತಹ ಅಭ್ಯಾಸ ಇರುತ್ತದೆ. ಆದ್ದರಿಂದ ವ್ಯಾಪಾರಿಗಳು ಈ ಜ್ಞಾನ ಮಾರ್ಗದಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗಬಹುದು. ಇಂದಿನ ಗೀತೆಯಾಗಿದೆ, ಮುಖವನ್ನು ನೋಡಿಕೋ ಪ್ರಾಣಿ. ಓಂ ಶಾಂತಿ. ಆತ್ಮಿಕ ಪಾತ್ರಧಾರಿ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಏಕೆಂದರೆ ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತಿದೆ. ಈ ಬೇಹದ್ದಿನ ನಾಟಕದಲ್ಲಿ ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಇದು ಮನುಷ್ಯರು ಪಾತ್ರವನ್ನು ಮಾಡುವಂತಹ ನಾಟಕ ಆಗಿದೆ. ಮಕ್ಕಳಾದ ನೀವು ಈ ಸಮಯದಲ್ಲಿ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಬಲೆ, ಜಗತ್ತಿನ ಜನ ವೇದಶಾಸ್ತ್ರವನ್ನು ಓದುತ್ತಾರೆ, ಶಿವನ ಪೂಜೆಯನ್ನು ಮಾಡುತ್ತಾರೆ. ಆದರೆ ಶಿವ ತಂದೆ ತಿಳಿಸುತ್ತಾರೆ, ವೇದಶಾಸ್ತ್ರವನ್ನು ಓದುವುದರಿಂದ, ಪೂಜೆಯನ್ನು ಮಾಡುವುದರಿಂದ ಯಾರು ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಏಕೆಂದರೆ ಭಕ್ತಿ ಮಾರ್ಗ ಅಂದರೆ ಇಳಿಯುವ ಕಲೆಯಾಗಿದೆ. ಜ್ಞಾನದ ಮೂಲಕ ಸದ್ಗತಿ ಆಗುತ್ತದೆ. ಅಂದ ಮೇಲೆ ಅವಶ್ಯವಾಗಿ ಯಾವುದೋ ಮಾರ್ಗದ ಮೂಲಕ ಕೆಳಗಡೆ ಇಳಿಯಲೂ ಬೇಕು ತಾನೆ. ಇದು ಒಂದು ಆಟ ಆಗಿದೆ. ಈ ಆಟದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾವಾಗ ಶಿವಲಿಂಗುವಿನ ಪೂಜೆಯನ್ನು ಮಾಡುತ್ತಾರೋ ಆ ಶಿವಲಿಂಗುವಿಗೆ ಬ್ರಹ್ಮಾಂಡ ಎಂದು ಕರೆಯುವುದಿಲ್ಲ. ಅಂದ ಮೇಲೆ ಶಿವ ತಂದೆ ಯಾರಾಗಿದ್ದಾರೆ, ಯಾರನ್ನು ನಾವು ಪೂಜೆ ಮಾಡುತ್ತೇವೆ, ಆ ಶಿವ ತಂದೆಯನ್ನು ಈಶ್ವರ ಎಂದು ತಿಳಿದುಕೊಂಡು ಪೂಜೆ ಮಾಡುತ್ತಾರೆ. ಮೊಟ್ಟ ಮೊದಲು ಯಾವಾಗ ನೀವು ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡುತ್ತೀರೋ ಆಗ ವಜ್ರದ ಶಿವಲಿಂಗವನ್ನು ನಿರ್ಮಾಣ ಮಾಡುತ್ತೀರಾ. ಈಗ ನೀವೆಲ್ಲರೂ ಬಡವರಾಗಿದ್ದೀರಾ, ಆದ್ದರಿಂದ ಕಲ್ಲಿನ ಶಿವಲಿಂಗವನ್ನು ನಿರ್ಮಾಣ ಮಾಡುತ್ತೀರಾ. ಭಕ್ತಿ ಮಾರ್ಗದ ಆರಂಭದ ಸಮಯದಲ್ಲಿ ವಜ್ರದ ಲಿಂಗುವಿಗೆ 4,000 ಅಥವಾ 5,000 ರೂಪಾಯಿ ಇರಬಹುದು. ಈ ಸಮಯದಲ್ಲಿ ವಜ್ರದ ಲಿಂಗುವಿಗೆ 5 ಲಕ್ಷ ಅಥವಾ 7 ಲಕ್ಷ ಇರಬಹುದು. ಈಗ ವರ್ತಮಾನ ಸಮಯದಲ್ಲಿ ಅದಕ್ಕಿಂತ ಜಾಸ್ತಿ ಬೆಲೆಯಾಗಿದೆ. ಈ ಸಮಯದಲ್ಲಿ ವಜ್ರ ಸಿಗುವುದು ಬಹಳ ಕಷ್ಟ. ಈಗ ಬಹಳ ಕಷ್ಟಪಟ್ಟು ವಜ್ರವನ್ನು ತೆಗೆಯುತ್ತಾರೆ. ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ. ಆದ್ದರಿಂದ ಕಲ್ಲಿನ ಪೂಜೆಯನ್ನು ಮಾಡುತ್ತಾರೆ. ಜ್ಞಾನ ಗೊತ್ತಿಲ್ಲದೆ ಇರುವ ಕಾರಣ ಕಲ್ಲಿನ ಪೂಜೆಯನ್ನು ಮಾಡುತ್ತಾರೆ. ಯಾವಾಗ ಜ್ಞಾನ ಅರ್ಥ ಆಗುತ್ತದೆಯೋ, ಅಂದರೆ ಯಾವಾಗ ಬುದ್ಧಿಯಲ್ಲಿ ಜ್ಞಾನ ಇರುತ್ತದೆಯೋ ಆಗ ನೀವು ಪೂಜೆಯನ್ನು ಮಾಡುವುದಿಲ್ಲ. ಈಗ ಶಿವತಂದೆ ಚೈತನ್ಯದಲ್ಲಿ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ. ಅಂದ ಮೇಲೆ ನೀವು ಶಿವತಂದೆಯನ್ನು ನೆನಪು ಮಾಡುತ್ತೀರಾ. ನಿಮಗೆ ಗೊತ್ತಿದೆ, ತಂದೆಯ ನೆನಪಿನ ಮೂಲಕ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಗೀತೆಯಲ್ಲೂ ಕೂಡ ಹೇಳುತ್ತಾರೆ, ಹೇ ಮಕ್ಕಳೇ, ಪ್ರಾಣಿ ಎಂದು ಆತ್ಮಕ್ಕೆ ಕರೆಯಲಾಗುತ್ತದೆ. ಪ್ರಾಣ ಹೊರಟು ಹೋದರೆ ಈ ಶರೀರ ಶವ ಆಗಿಬಿಡುತ್ತದೆ. ಆತ್ಮ ಶರೀರವನ್ನು ತ್ಯಾಗ ಮಾಡಿ ಹೋಗುತ್ತದೆ. ಆತ್ಮ ಅವಿನಾಶಿಯಾಗಿದೆ. ಆತ್ಮ ಯಾವಾಗ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆಯೋ ಆಗ ಶರೀರದಲ್ಲಿ ಚೈತನ್ಯತೆ ಇರುತ್ತದೆ. ಅಂದರೆ ಆತ್ಮ ಶರೀರದಲ್ಲಿ ಪ್ರವೇಶವನ್ನು ಮಾಡಿದ ನಂತರ ಶರೀರ ಚೈತನ್ಯ ಆಗಿರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹೇ ಆತ್ಮರೇ, ನನ್ನಲ್ಲಿ ಎಷ್ಟು ದೈವಿ ಗುಣದ ಧಾರಣೆ ಆಗಿದೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ನನ್ನಲ್ಲಿ ಯಾವುದೇ ಪ್ರಕಾರದ ವಿಕಾರ ಅಂತೂ ಇಲ್ಲ ತಾನೆ. ಕಳ್ಳತನ, ಮೋಸ ಮುಂತಾದದ್ದನ್ನು ಮಾಡುವಂತಹ ಅಸುರಿ ಗುಣ ನನ್ನಲ್ಲಿ ಇಲ್ಲ ತಾನೆ. ಅಸುರಿ ಕರ್ತವ್ಯವನ್ನು ಮಾಡುವುದರಿಂದ ಪುನಃ ನೀವು ಕೆಳಗಡೆ ಬೀಳುತ್ತೀರಾ. ಅಸುರಿ ಕರ್ತವ್ಯವನ್ನು ಮಾಡಿದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಅಂದ ಮೇಲೆ ಕೆಟ್ಟ ಅಭ್ಯಾಸಗಳನ್ನು ಅವಶ್ಯವಾಗಿ ಸಮಾಪ್ತಿ ಮಾಡಿಕೊಳ್ಳಬೇಕು. ದೇವತೆಗಳು ಎಂದೂ ಯಾರ ಮೇಲೂ ಸಿಟ್ಟನ್ನು ಮಾಡುವುದಿಲ್ಲ.
ದೇವತೆಗಳು ಎಂದೂ ಸಿಟ್ಟನ್ನು ಮಾಡುವುದಿಲ್ಲ. ಇಲ್ಲಿ ಅಸುರರ ಮೂಲಕ ನೀವು ಎಷ್ಟೊಂದು ಹೊಡೆಸಿಕೊಳ್ಳಬೇಕಾಗುತ್ತದೆ. ಏಕೆಂದರೆ ನೀವೀಗ ದೈವಿ ಸಂಪ್ರದಾಯದವರಾಗುತ್ತೀರಾ. ಅಂದ ಮೇಲೆ ಮಾಯೆ ಈಗ ನಿಮಗೆ ಬಹಳ ದೊಡ್ಡ ಶತ್ರು ಆಗುತ್ತದೆ. ಮಾಯೆಯ ಅವಗುಣ ತನ್ನ ಕೆಲಸವನ್ನು ಮಾಡುತ್ತದೆ. ಹೊಡೆಯುವುದು, ಕಾಟವನ್ನು ಕೊಡುವುದು, ಕೆಟ್ಟ ಕೆಲಸವನ್ನು ಮಾಡುವುದು ಇದೆಲ್ಲ ಪಾಪ ಆಗಿದೆ. ಈಗ ಮಕ್ಕಳಾದ ನೀವು ಬಹಳಷ್ಟು ಶುದ್ಧ ಆತ್ಮರಾಗಿ ಇರಬೇಕು. ಕಳ್ಳತನವನ್ನು ಮಾಡುವುದು, ಮೋಸವನ್ನು ಮಾಡುವುದು ಇದೆಲ್ಲ ಮಹಾನ್ ಪಾಪ ಆಗಿದೆ. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನೀವು ಪ್ರತಿಜ್ಞೆಯನ್ನು ಮಾಡುತ್ತಾ ಬಂದಿದ್ದೀರಾ. ಬಾಬಾ, ತಂದೆಯಾದ ನೀವೊಬ್ಬರೇ ನನ್ನವರಾಗಿದ್ದೀರಾ. ಒಬ್ಬ ಶಿವ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ನೀವು ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ನಾವೀಗ ನಿಮ್ಮನ್ನೇ ನೆನಪು ಮಾಡುತ್ತೇವೆ ಎಂದು ತಂದೆಯ ಸಮ್ಮುಖದಲ್ಲಿ ನೀವು ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಭಕ್ತಿ ಮಾರ್ಗದಲ್ಲಿ ಬಲೆ ಗಾಯನವನ್ನು ಮಾಡುತ್ತಾರೆ. ಆದರೆ ಶಿವ ತಂದೆಯನ್ನು ನೆನಪು ಮಾಡುವುದರಿಂದ ಏನು ಪ್ರಾಪ್ತಿ ಸಿಗುತ್ತದೆ ಅನ್ನುವುದು ಭಕ್ತರಿಗೆ ಗೊತ್ತಿಲ್ಲ. ಏಕೆಂದರೆ ಪರಮಾತ್ಮ ತಂದೆಯ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಒಂದು ಕಡೆ ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು. ಇನ್ನೊಂದು ಕಡೆ ಪುನಃ ಶಿವಲಿಂಗುವಿನ ಪೂಜೆಯನ್ನು ಮಾಡುತ್ತಾರೆ. ನೀವೀಗ ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡು ನಂತರ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಮಹಾನ್ ಆತ್ಮ ಎಂದು ಯಾರಿಗೆ ಕರೆಯಬೇಕು ಎಂದು ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಸಣ್ಣ ಮಗು ಆದಂತಹ ಸ್ವರ್ಗದ ರಾಜಕುಮಾರ ಆದಂತಹ ಶ್ರೀಕೃಷ್ಣ ಮಹಾತ್ಮ ಆಗಿದ್ದಾರೋ ಅಥವಾ ವರ್ತಮಾನ ಸಮಯದ ಕಲಿಯುಗದ ಮನುಷ್ಯರು ಮಹಾತ್ಮ ಆಗಿದ್ದಾರೋ? ಸತ್ಯಯುಗದಲ್ಲಿ ಯಾರೂ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ. ಈ ಕಲಿಯುಗ ವಿಕಾರಿ ಜಗತ್ತಾಗಿದೆ. ನಿರ್ವಿಕಾರಿಗಳಿಗೆ ಬಹಳಷ್ಟು ಬಿರುದನ್ನು ನೀಡಬಹುದು. ವಿಕಾರಿಗಳಿಗೆ ಯಾವ ಬಿರುದನ್ನು ನೀಡುತ್ತೀರಾ? ಒಬ್ಬ ಪರಮಾತ್ಮ ತಂದೆ ನಮ್ಮನ್ನು ಶ್ರೇಷ್ಠಾಚಾರ್ಯನ್ನಾಗಿ ಮಾಡುತ್ತಾರೆ. ಆ ಪರಮಾತ್ಮ ತಂದೆ ಸರ್ವರಿಗಿಂತ ಶ್ರೇಷ್ಠ ಆಗಿದ್ದಾರೆ ಮತ್ತು ಎಲ್ಲಾ ಮನುಷ್ಯರು ಪಾತ್ರಧಾರಿಗಳಾಗಿದ್ದಾರೆ. ಅಂದ ಮೇಲೆ ಎಲ್ಲಾ ಮನುಷ್ಯರು ಅವಶ್ಯವಾಗಿ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಸತ್ಯುಗ ಶ್ರೇಷ್ಠ ಮನುಷ್ಯರ ಜಗತ್ತಾಗಿದೆ. ಪ್ರಾಣಿ ಮುಂತಾದದ್ದೂ ಕೂಡ ಸತ್ಯುಗದಲ್ಲಿ ಶ್ರೇಷ್ಠ ಆಗಿರುತ್ತದೆ. ಸತ್ಯುಗದಲ್ಲಿ ಪ್ರಾಣಿಗಳೂ ಕೂಡ ಶ್ರೇಷ್ಠ ಆಗಿರುತ್ತದೆ. ಸತ್ಯುಗದಲ್ಲಿ ಮಾಯಾ ರಾವಣ ಇರುವುದಿಲ್ಲ. ಸತ್ಯುಗದಲ್ಲಿ ತಮೋಗುಣಿ ಪ್ರಾಣಿಗಳು ಇರುವುದಿಲ್ಲ. ಸತ್ಯುಗದಲ್ಲಿ ತಮೋ ಪ್ರಧಾನ ಗುಣ ಇರುವಂತಹ ಯಾವ ಪ್ರಾಣಿಗಳೂ ಕೂಡ ಇರುವುದಿಲ್ಲ. ಸತ್ಯುಗದಲ್ಲಿ ವಿಕಾರದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಅಂದ ಮೇಲೆ ಸತ್ಯುಗದಲ್ಲಿ ಮಕ್ಕಳು ಹೇಗೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದೂ ಕೂಡ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ. ಸತ್ಯಯುಗದಲ್ಲಿ ವಿಕಾರ ಇರುವುದಿಲ್ಲ. ಸತ್ಯಯುಗದಲ್ಲಿ ಯೋಗ ಬಲ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತೇನೆ. ಅಂದ ಮೇಲೆ ನೀವೀಗ ಸ್ವಯಂ ಅನ್ನು ಸಂಪೂರ್ಣ ಚೆಕ್ ಮಾಡಿಕೊಳ್ಳಿ. ಪರಿಶ್ರಮ ಪಡದೆ ನೀವು ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ. ಹೇಗೆ ನಿಮ್ಮ ಆತ್ಮ ಬಿಂದು ರೂಪದಲ್ಲಿ ಇದೆಯೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಬಿಂದು ಆಗಿದ್ದಾರೆ. ತಂದೆ ಬಿಂದು ಆಗಿದ್ದಾರೆ ಅನ್ನುವ ಮಾತಿನಲ್ಲಿ ಗೊಂದಲಕ್ಕೊಳಗಾಗುವ ಅವಶ್ಯಕತೆ ಇಲ್ಲ. ಕೆಲವರು ಹೇಳುತ್ತಾರೆ, ನಾವು ಪರಮಾತ್ಮ ತಂದೆಯನ್ನು ನೋಡಬೇಕು ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾರು ಕಣ್ಣಿಗೆ ಕಾಣಿಸುತ್ತಾರೋ ಅಂತವರ ಪೂಜೆಯನ್ನು ನೀವು ಬಹಳಷ್ಟು ಮಾಡಿದ್ದೀರಾ. ಅವರ ಪೂಜೆಯ ಮೂಲಕ ನಿಮಗೆ ಏನೂ ಲಾಭ ಆಗಲಿಲ್ಲ. ಈಗ ಯಥಾರ್ಥವಾದ ಮಾತನ್ನು ನಾನೀಗ ನಿಮಗೆ ತಿಳಿಸುತ್ತೇನೆ. ನನ್ನಲ್ಲೂ ಕೂಡ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ. ನಾನು ಸರ್ವಶ್ರೇಷ್ಠ ಆತ್ಮ ಆಗಿದ್ದೇನೆ. ನಾನು ಪರಮಾತ್ಮ ಅಂದರೆ ಸರ್ವಶ್ರೇಷ್ಠ ತಂದೆ ಆಗಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ. ಲೌಕಿಕ ಜಗತ್ತಿನಲ್ಲಿ ಯಾವ ಮಕ್ಕಳೂ ಕೂಡ ತಮ್ಮ ಲೌಕಿಕ ತಂದೆಗೆ ನೀವು ಸರ್ವಶ್ರೇಷ್ಠ ಆತ್ಮ ಪರಮಾತ್ಮ ಎಂದು ಕರೆಯುವುದಿಲ್ಲ. ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಮಾತ್ರ ಸರ್ವಶ್ರೇಷ್ಠ ಆತ್ಮ ಅಥವಾ ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಸನ್ಯಾಸಿಗಳಿಗೆ ಅಪ್ಪ ಎಂದು ಕರೆಯಲು ಸನ್ಯಾಸಿಗಳಿಗೆ ಮಕ್ಕಳೇ ಇರುವುದಿಲ್ಲ. ಸನ್ಯಾಸಿಗಳಿಗೆ ತಂದೆ ಎಂದು ಕರೆಯಲು ಸನ್ಯಾಸಿಗಳಿಗೆ ಮಕ್ಕಳು ಇಲ್ಲ. ಇಲ್ಲಿ ಸರ್ವ ಆತ್ಮರ ತಂದೆ ಇದ್ದಾರೆ. ಸರ್ವ ಆತ್ಮರಿಗೂ ತಂದೆಯಾದ ಪರಮಾತ್ಮ ತಂದೆ ಆಸ್ತಿಯನ್ನು ನೀಡುತ್ತಿದ್ದಾರೆ. ಲೌಕಿಕ ಜಗತ್ತಿನಲ್ಲಿರುವ ಸನ್ಯಾಸಿಗಳ ಆಶ್ರಮ ಗೃಹಸ್ಥ ಆಶ್ರಮ ಅಂತೂ ಅಲ್ಲ. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ, ನೀವು 84 ಜನ್ಮವನ್ನು ಪಡೆದುಕೊಂಡಿದ್ದೀರಾ. ಮೊಟ್ಟ ಮೊದಲು ನೀವೇ ಸತೋ ಪ್ರಧಾನರಾಗಿದ್ದೀರಿ. ನಂತರ ಕೆಳಗಡೆ ಇಳಿಯುತ್ತಾ ಬಂದಿದ್ದೀರಾ.
ಈಗ ಜಗತ್ತಿನಲ್ಲಿ ಯಾರೊಬ್ಬರೂ ಕೂಡ ತಮ್ಮನ್ನು ತಾವು ಶ್ರೇಷ್ಠರು ಎಂದು ಹೇಳಿಕೊಳ್ಳುವುದಿಲ್ಲ. ಎಲ್ಲರೂ ತಮ್ಮನ್ನು ಕನಿಷ್ಠರು ಎಂದು ತಿಳಿದುಕೊಂಡಿದ್ದಾರೆ. ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ, ಸ್ವಯಂನ ಆಂತರ್ಯವನ್ನು ನೋಡಿಕೊಳ್ಳಿ. ನನ್ನಲ್ಲಿ ಯಾವುದೇ ಪ್ರಕಾರದ ವಿಕಾರ ಇಲ್ಲವಾ ಎಂದು ನೋಡಿಕೊಳ್ಳುವುದೇ ಮುಖ್ಯವಾದ ಮಾತಾಗಿದೆ. ಪ್ರತಿದಿನ ರಾತ್ರಿ ಸ್ವಯಂನ ಲೆಕ್ಕವನ್ನು ಬರೆಯಬೇಕು, ಅಂದರೆ ಚಾರ್ಟನ್ನು ಬರೆಯಬೇಕು. ವ್ಯಾಪಾರಿಗಳು ಸದಾ ಲೆಕ್ಕವನ್ನು ಬರೆಯುತ್ತಾರೆ. ಗೌರ್ಮೆಂಟ್ ಜಾಬ್ ಅನ್ನು ಮಾಡುವಂತವರು ಲೆಕ್ಕವನ್ನು ಬರೆಯಲು ಸಾಧ್ಯ ಇಲ್ಲ. ಏಕೆಂದರೆ ಗೌರ್ಮೆಂಟ್ ಜಾಬ್ ಅನ್ನು ಮಾಡುವಂತವರಿಗೆ ಫಿಕ್ಸ್ ಆದಂತಹ ಸಂಬಳ ಇರುತ್ತದೆ, ಅವರಿಗೆ ಫಿಕ್ಸ್ ಆಗಿ ಸಂಬಳ ಸಿಗುತ್ತದೆ. ಈ ಜ್ಞಾನ ಮಾರ್ಗದಲ್ಲಿ ವ್ಯಾಪಾರಿಗಳು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ಚೆನ್ನಾಗಿ ಕಲಿತಿರುವಂತಹ ಓದಿರುವಂತಹ ಆಫೀಸರ್ ಜ್ಞಾನ ಮಾರ್ಗದಲ್ಲಿ ಅಷ್ಟು ಮುಂದೆ ಹೋಗುವುದಿಲ್ಲ. ವ್ಯಾಪಾರದಲ್ಲಿ ಇಂದು 50 ರೂಪಾಯಿ ಸಂಪಾದನೆ ಆಯಿತು, ನಾಳೆ 60 ರೂಪಾಯಿನೂ ಸಂಪಾದನೆ ಮಾಡುತ್ತೇನೆ. ಕೆಲವೊಮ್ಮೆ ವ್ಯಾಪಾರದಲ್ಲಿ ನಷ್ಟ ಕೂಡ ಆಗುತ್ತದೆ. ಗೌರ್ಮೆಂಟ್ ನಲ್ಲಿ ಜಾಬ್ ಮಾಡುವಂತವರಿಗೆ ಫಿಕ್ಸ್ ಆದಂತಹ ಸಂಬಳ ಇರುತ್ತದೆ. ಈ ಸಂಪಾದನೆಯಲ್ಲಿ ಒಂದು ವೇಳೆ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗದೇ ಇದ್ದರೆ ನಿಮಗೆ ಬಹಳಷ್ಟು ನಷ್ಟ ಆಗುತ್ತದೆ. ಈ ಈಶ್ವರಿಯ ಸಂಪಾದನೆಯಲ್ಲಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗದೇ ಇದ್ದರೆ ನಮಗೆ ನಷ್ಟ ಆಗುತ್ತದೆ. ಮಾತೆಯರು ವ್ಯಾಪಾರವನ್ನು ಮಾಡುವುದಿಲ್ಲ. ಮಾತೆಯರಿಗೋಸ್ಕರ ಈ ಜ್ಞಾನ ಮಾರ್ಗ ಬಹಳ ಸಹಜ ಆಗಿದೆ. ಕನ್ಯರಿಗೋಸ್ಕರ ಈ ಜ್ಞಾನ ಮಾರ್ಗ ಸಹಜ ಆಗಿದೆ. ಏಕೆಂದರೆ ಮಾತೆಯರು ಏಣಿಯನ್ನು ಎಳೆಯಬೇಕಾಗುತ್ತದೆ. ಯಾರು ಬಹಳಷ್ಟು ಪರಿಶ್ರಮವನ್ನು ಪಡುತ್ತಾರೋ ಅವರಿಗೆ ಬಲಿಹಾರಿ ಆಗಬೇಕು. ಕನ್ಯರು ಎಂದೂ ವಿಕಾರಕ್ಕೆ ವಶ ಆಗಿಲ್ಲ. ಅಂದ ಮೇಲೆ ಕನ್ಯರು ಏನನ್ನು ಬಿಡುವ ಅವಶ್ಯಕತೆ ಇದೆ? ಪುರುಷರು ಈ ಜ್ಞಾನ ಮಾರ್ಗದಲ್ಲಿ ಪರಿಶ್ರಮವನ್ನು ಪಡಬೇಕು. ಪುರುಷರಿಗೆ ಈ ಜ್ಞಾನ ಮಾರ್ಗದಲ್ಲಿ ನಡೆಯುವುದು ಕಷ್ಟ ಎಂದು ಅನುಭವ ಆಗುತ್ತದೆ. ಏಕೆಂದರೆ ಪುರುಷರು ತಮ್ಮ ಕುಟುಂಬ ಮತ್ತು ತಮ್ಮ ಪರಿವಾರದವರ ಸಂಭಾಲನೆಯನ್ನು ಮಾಡಬೇಕಾಗುತ್ತದೆ. ಯಾರು ವಿಕಾರದ ಏಣಿಯನ್ನು ಹತ್ತಿದ್ದಾರೋ ಅವರು ಪುನಃ ಆ ಏಣಿಯನ್ನು ಇಳಿಯಬೇಕಾಗುತ್ತದೆ, ಅಂದರೆ ಪವಿತ್ರರಾಗಬೇಕಾಗುತ್ತದೆ. ಗಳಿಗೆ ಗಳಿಗೆಗೂ ಮಾಯೆ ಬಹಳ ಜೋರಾಗಿ ಪೆಟ್ಟನ್ನು ಕೊಡುತ್ತದೆ. ಗಳಿಗೆ ಗಳಿಗೆಗೂ ಮಾಯೆ ಚೆನ್ನಾಗಿ ಹೊಡೆದು ಕೆಳಗಡೆ ಬೀಳಿಸುತ್ತದೆ. ಈಗ ನೀವು ಬ್ರಹ್ಮ ಕುಮಾರ್ ಮತ್ತು ಬ್ರಹ್ಮ ಕುಮಾರಿಯರಾಗಿದ್ದೀರಾ. ಕುಮಾರಿಯರಂತೂ ಪವಿತ್ರರಾಗಿ ಇರುತ್ತಾರೆ. ಜಗತ್ತಿನಲ್ಲಿ ಪತಿಯ ಬಗ್ಗೆ ಜಾಸ್ತಿ ಪ್ರೇಮ ಇರುತ್ತದೆ. ಎಲ್ಲರಿಗಿಂತ ಜಾಸ್ತಿ ಪತಿಯ ಬಗ್ಗೆ ಪ್ರೀತಿ ಇರುತ್ತದೆ. ಈಗ ನೀವು ಪತಿಯರಿಗೆ ಪತಿಯಾದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಇನ್ನು ಉಳಿದ ಎಲ್ಲಾ ವ್ಯಕ್ತಿಗಳನ್ನು ಮರೆತು ಬಿಡಬೇಕು. ಮಕ್ಕಳ ಬಗ್ಗೆ ತಂದೆ ತಾಯಿಗೆ ಮೋಹ ಇರುತ್ತದೆ. ಮಕ್ಕಳಂತೂ ಮುಗ್ಧ ಆಗಿದ್ದಾರೆ. ಮದುವೆ ಆದ ನಂತರ ಮೋಹ ಮನಸ್ಸಿನಲ್ಲಿ ಜಾಗೃತ ಆಗುತ್ತದೆ. ಪತಿಗೆ ಮೊದಲು ಪತ್ನಿ ಪ್ರಿಯ ಆಗಿರುತ್ತಾರೆ. ನಂತರ ವಿಕಾರಕ್ಕೆ ವಶ ಆಗಿ ಏಣಿಯನ್ನು ಇಳಿಯಲು ಪ್ರಾರಂಭ ಮಾಡುತ್ತಾರೆ. ಪತ್ನಿ ಪ್ರಿಯ ಆಗಿರುವ ಕಾರಣ ಪತ್ನಿಯನ್ನು ವಿಕಾರಕ್ಕೆ ತಳ್ಳಿ ಏಣಿಯನ್ನು ಇಳಿಯಲು ಪ್ರಾರಂಭ ಮಾಡುತ್ತಾರೆ. ಕುಮಾರಿಯರು ನಿರ್ವಿಕಾರಿಗಳಾಗಿರುವ ಕಾರಣ ಕುಮಾರಿಯರ ಪೂಜೆಯನ್ನು ಮಾಡಲಾಗುತ್ತದೆ. ನಿಮ್ಮ ಹೆಸರು ಬ್ರಹ್ಮ ಕುಮಾರ್, ಬ್ರಹ್ಮ ಕುಮಾರಿ ಆಗಿದೆ. ನೀವೀಗ ಮಹಿಮೆಗೆ ಯೋಗ್ಯರಾಗಿ ನಂತರ ಪೂಜೆಗೆ ಯೋಗ್ಯರಾಗುತ್ತೀರಾ. ಪರಮಾತ್ಮ ತಂದೆ ನಿಮಗೆ ಟೀಚರ್ ಆಗಿದ್ದಾರೆ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು. ಈಗ ನಾವು ವಿದ್ಯಾರ್ಥಿಗಳಾಗಿದ್ದೇವೆ. ಭಗವಂತ ತಂದೆ ಅವಶ್ಯವಾಗಿ ನಮ್ಮನ್ನು ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಾರೆ. ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಅನ್ನುವ ಮಾತನ್ನು ಕೇವಲ ಮಕ್ಕಳಿಗೆ ತಿಳಿಸಲಾಗುತ್ತದೆ. ಇನ್ನು ಉಳಿದವರೆಲ್ಲ ಸೋದರ ಸೋದರರಾಗಿದ್ದಾರೆ. ನಮ್ಮ ಮಧ್ಯದಲ್ಲಿ ಸೋದರ ಸೋದರರ ಸಂಬಂಧವನ್ನು ಬಿಟ್ಟು ಬೇರೆ ಯಾವ ಸಂಬಂಧವೂ ಇಲ್ಲ. ಪ್ರಜಾಪಿತ ಬ್ರಹ್ಮನ ಮೂಲಕ ರಚನೆಯನ್ನು ರಚಿಸಲಾಗುತ್ತದೆ. ನಂತರ ಬ್ರಹ್ಮನ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಆತ್ಮರ ಸಂಖ್ಯೆ ವೃದ್ಧಿಯಾಯಿತು ಎಂದು ಹೇಳಲು ಸಾಧ್ಯ ಇಲ್ಲ. ಮನುಷ್ಯರ ಸಂಖ್ಯೆ ವೃದ್ಧಿಯಾಗುತ್ತದೆ. ಆತ್ಮರ ಸಂಖ್ಯೆಯಲ್ಲಿ ಲಿಮಿಟ್ ನಂಬರ್ ಇದೆ. ಆತ್ಮರ ನಂಬರ್ ಅಂತೂ ಲಿಮಿಟ್ ಆಗಿದೆ. ಬಹಳಷ್ಟು ಜನ ಈ ಸೃಷ್ಟಿಗೆ ಬರುತ್ತಿರುತ್ತಾರೆ. ಎಲ್ಲಿಯವರೆಗೂ ಪರಮಧಾಮದಲ್ಲಿ ಆತ್ಮರು ಇರುತ್ತಾರೋ ಅಲ್ಲಿಯವರೆಗೂ ಪರಮಧಾಮದಿಂದ ಆತ್ಮರು ಈ ಸೃಷ್ಟಿಗೆ ಬರುತ್ತಿರುತ್ತಾರೆ. ಈ ಮಾನವ ವಂಶ ವೃಕ್ಷ ವೃದ್ಧಿಯಾಗುತ್ತಿರುತ್ತದೆ. ಈ ವೃಕ್ಷ ಒಣಗಿ ಹೋಗುತ್ತದೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ. ಈ ವೃಕ್ಷವನ್ನು ಆಲದ ಮರಕ್ಕೆ ಹೋಲಿಕೆ ಮಾಡಲಾಗುತ್ತದೆ. ಈಗ ಈ ವೃಕ್ಷದ ಫೌಂಡೇಶನ್ ಇಲ್ಲ, ಇನ್ನು ಸಂಪೂರ್ಣ ವೃಕ್ಷ ನಿಂತಿದೆ. ಹೇಗೆ ಆಲದ ಮರದ ಫೌಂಡೇಶನ್ ಇರುವುದಿಲ್ಲ, ಸಂಪೂರ್ಣ ವೃಕ್ಷ ನಿಂತಿರುತ್ತದೆ. ಅದೇ ರೀತಿ ಈಗ ದೇವತಾ ಧರ್ಮದ ಫೌಂಡೇಶನ್ ಇಲ್ಲ, ಆದರೆ ನಿಮ್ಮ ಈ ವೃಕ್ಷ ಹಾಗೆ ನಿಂತಿದೆ.
ಸ್ವಲ್ಪ ಸ್ವಲ್ಪ ಸಂಕೇತ ಮಾತ್ರ ಇದೆ, ಅಂದರೆ ದೇವತೆಗಳ ಕೆಲವೊಂದು ಸಂಕೇತ ಉಳಿದುಕೊಂಡಿದೆ. ಇಲ್ಲಿಯವರೆಗೂ ದೇವತೆಗಳ ಮಂದಿರವನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ. ದೇವತೆಗಳ ರಾಜ್ಯ ಯಾವಾಗ ಇತ್ತು ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ. ನಂತರ ದೇವತೆಗಳು ಎಲ್ಲಿಗೆ ಹೋದರು ಅನ್ನುವುದೂ ಕೂಡ ಮನುಷ್ಯರಿಗೆ ಗೊತ್ತಿಲ್ಲ. ಈ ಜ್ಞಾನ ಬ್ರಾಹ್ಮಣ ಆತ್ಮರಾದ ನಿಮಗೋಸ್ಕರ ಆಗಿದೆ. ಪರಮಾತ್ಮ ತಂದೆಯ ಸ್ವರೂಪ ಬಿಂದು ರೂಪ ಆಗಿದೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ಅಖಂಡ ಜ್ಯೋತಿ ಸ್ವರೂಪ ಆಗಿದ್ದಾರೆ ಎಂದು ಭಗವದ್ಗೀತೆಯಲ್ಲಿ ಬರೆದಿದ್ದಾರೆ. ಮೊದಲು ಅನೇಕರಿಗೆ ಜ್ಯೋತಿಯ ಸಾಕ್ಷಾತ್ಕಾರ ಆಗುತ್ತಿತ್ತು. ಮೊದಲು ಭಕ್ತರ ಭಾವನೆಗನುಸಾರವಾಗಿ ಅನೇಕ ಭಕ್ತರಿಗೆ ಸಾಕ್ಷಾತ್ಕಾರ ಆಗುತ್ತಿತ್ತು. ಸಾಕ್ಷಾತ್ಕಾರದಲ್ಲಿ ಅಖಂಡ ಜ್ಯೋತಿಯನ್ನು ನೋಡಿ ಬಹಳಷ್ಟು ವ್ಯಕ್ತಿಗಳ ಮುಖ ಕೆಂಪು ಕೆಂಪಾಗಿ ಬಿಡುತ್ತಿತ್ತು. ನಮಗೆ ಈ ಪ್ರಕಾಶವನ್ನು ನೋಡಿ ಸಹನೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತಿಲ್ಲ ಎಂದು ಅವರು ಹೇಳುತ್ತಿದ್ದರು. ಅದು ಕೇವಲ ಸಾಕ್ಷಾತ್ಕಾರ ಆಗಿತ್ತು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸಾಕ್ಷಾತ್ಕಾರದ ಮೂಲಕ ಯಾರ ಕಲ್ಯಾಣವೂ ಆಗುವುದಿಲ್ಲ. ಇಲ್ಲಿ ಮುಖ್ಯ ಮಾತು ಅಂದರೆ ನೆನಪಿನ ಯಾತ್ರೆ ಆಗಿದೆ. ಹೇಗೆ ಪಾದರಸ ಜಾರಿ ಹೋಗುತ್ತದೆ, ಅದೇ ರೀತಿ ಪರಮಾತ್ಮ ತಂದೆಯ ನೆನಪು ಕೂಡ ಗಳಿಗೆ ಗಳಿಗೆಗೂ ಜಾರಿ ಹೋಗುತ್ತದೆ. ತಂದೆಯನ್ನು ನೆನಪು ಮಾಡಬೇಕು ಎಂದು ಮಕ್ಕಳು ಎಷ್ಟೊಂದು ಬಯಸುತ್ತಾರೆ. ಆದರೂ ಕೂಡ ಮಕ್ಕಳ ಮನಸ್ಸಿನಲ್ಲಿ ಬೇರೆ ಬೇರೆ ವಿಚಾರ ಬರುತ್ತದೆ. ಈಗ ಇದು ನಿಮ್ಮ ರೇಸ್ ಆಗಿದೆ. ಈ ಜ್ಞಾನ ಮಾರ್ಗದಲ್ಲಿ ನೀವು ರೇಸನ್ನು ಮಾಡುತ್ತಿದ್ದೀರಾ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ತಕ್ಷಣ ನಮ್ಮ ಪಾಪ ನಾಶ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಪಾಪ ನಾಶ ಆಗಲು ಸಮಯ ಬೇಕಾಗುತ್ತದೆ. ಕರ್ಮಾತೀತ ಸ್ಥಿತಿಯನ್ನು ನಾವು ರೂಪಿಸಿಕೊಂಡರೆ ಪುನಃ ಈ ಶರೀರದಲ್ಲಿ ನಾವು ಇರಲು ಸಾಧ್ಯ ಇಲ್ಲ. ಆದರೆ ಈಗಲೇ ಯಾರೂ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಪುನಃ ಅವರಿಗೋಸ್ಕರ ಸತ್ಯುಗದ ಶರೀರ ಬೇಕಾಗುತ್ತದೆ. ಈಗಲೇ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡರೆ, ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿರುವ ಆತ್ಮರಿಗೋಸ್ಕರ ಸತ್ಯುಗದ ಶರೀರ ಬೇಕಾಗುತ್ತದೆ. ಅಂದ ಮೇಲೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಸ್ವಯಂ ಅನ್ನು ನೋಡಿಕೊಳ್ಳಿ. ನನ್ನ ಮೂಲಕ ಯಾವುದೇ ಕೆಟ್ಟ ಕಾರ್ಯ ಅಂತೂ ನಡೆಯುತ್ತಿಲ್ಲ ತಾನೆ. ಈಗ ನಾವು ಅವಶ್ಯವಾಗಿ ನಮ್ಮ ಲೆಕ್ಕವನ್ನು ಇಡಬೇಕು. ಹೇಗೆ ವ್ಯಾಪಾರಿಗಳು ತಕ್ಷಣ ಶ್ರೀಮಂತರಾಗುತ್ತಾರೆ, ವ್ಯಾಪಾರಿಗಳು ತಕ್ಷಣ ಶ್ರೀಮಂತರಾಗಬಹುದು. ಪರಮಾತ್ಮ ತಂದೆಯ ಬಳಿ ಎಷ್ಟೆಲ್ಲಾ ಜ್ಞಾನ ಇದೆಯೋ ಆ ಜ್ಞಾನವನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ಆತ್ಮದಲ್ಲಿ ಈ ಜ್ಞಾನವನ್ನು ತಿಳಿಸುವ ಪಾತ್ರ ಫಿಕ್ಸ್ ಆಗಿದೆ. ನನ್ನ ಆತ್ಮದಲ್ಲಿ ಜ್ಞಾನ ಇರುವುದು ಫಿಕ್ಸ್ ಆಗಿದೆ. ತಂದೆ ಕಲ್ಪದ ಮೊದಲಿನಂತೆ ಪುನಃ ನಿಮಗೆ ಅದೇ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಕಲ್ಪದ ಮೊದಲು ತಂದೆ ಯಾವ ಜ್ಞಾನವನ್ನು ನೀಡಿದ್ದರೋ ಈಗಲೂ ಅದೇ ಜ್ಞಾನವನ್ನು ನೀಡುತ್ತಾರೆ. ಮಕ್ಕಳಿಗೆ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ. ಜಗತ್ತಿನಲ್ಲಿರುವ ಅನ್ಯ ವ್ಯಕ್ತಿಗಳಿಗೆ ಈ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿಲ್ಲ. ಈಗ ನೀವು ಈ ಸೃಷ್ಟಿ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಈ ನಾಟಕದಲ್ಲಿ ಎಲ್ಲರ ಪಾತ್ರ ಕೂಡ ಫಿಕ್ಸ್ ಆಗಿದೆ. ಯಾರ ಪಾತ್ರವು ಇಲ್ಲಿ ಅದಲಿ ಬದಲಿ ಆಗಲು ಸಾಧ್ಯ ಇಲ್ಲ. ಅಂದರೆ ಯಾರ ಪಾತ್ರವೂ ಚೇಂಜ್ ಆಗಲು ಸಾಧ್ಯ ಇಲ್ಲ. ಮತ್ತು ಯಾರೂ ಕೂಡ ಈ ನಾಟಕದ ಚಕ್ರದಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ. ಇನ್ನು ಸಮಯಕ್ಕೆ ಸರಿಯಾಗಿ ಎಲ್ಲರಿಗೂ ಮುಕ್ತಿ ಸಿಗುತ್ತದೆ. ನೀವು ಆಲ್ರೌಂಡ್ ಪಾತ್ರಧಾರಿಗಳಾಗಿದ್ದೀರಾ. ನೀವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಇನ್ನು ಉಳಿದ ಎಲ್ಲಾ ಆತ್ಮರು ಮನೆ ಆದಂತಹ ಪರಮಧಾಮದಲ್ಲೇ ಇರುತ್ತಾರೆ. ನಂತರ ಅಂತಿಮ ಸಮಯದಲ್ಲಿ ಅವರು ಈ ಸೃಷ್ಟಿಗೆ ಬರುತ್ತಾರೆ. ಯಾರು ಮೋಕ್ಷವನ್ನು ಬಯಸುತ್ತಾರೋ ಅವರು ಆದಿಯಲ್ಲಿ ಈ ಸೃಷ್ಟಿಗೆ ಬರಲು ಸಾಧ್ಯ ಇಲ್ಲ. ಅಂತವರು ಅಂತ್ಯದಲ್ಲಿ ಈ ಸೃಷ್ಟಿಗೆ ಬಂದು ಪುನಃ ವಾಪಸ್ ಹೋಗುತ್ತಾರೆ. ಅವರು ಎಂದೂ ಜ್ಞಾನವನ್ನು ಕೇಳುವುದಿಲ್ಲ. ಸೊಳ್ಳೆಯ ಹಿಂಡಿನಂತೆ ಈ ಸೃಷ್ಟಿಗೆ ಬರುತ್ತಾರೆ. ಪುನಃ ಶರೀರವನ್ನು ತ್ಯಾಗ ಮಾಡಿ ಪರಮಧಾಮಕ್ಕೆ ಹೋಗುತ್ತಾರೆ. ನೀವು ನಾಟಕದ ಅನುಸಾರ ಶಿಕ್ಷಣವನ್ನು ಕಲಿಯುತ್ತೀರಾ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ 5000 ವರ್ಷದ ಮೊದಲು ಕೂಡ ನಮಗೆ ಇದೇ ರೀತಿ ರಾಜಯೋಗವನ್ನು ಕಲಿಸಿದ್ದರು. ನೀವೀಗ ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ. ಶಿವ ತಂದೆ ಈ ರೀತಿ ಹೇಳುತ್ತಾರೆ ಎಂದು ನೀವು ಅನ್ಯರಿಗೆ ಹೇಳುತ್ತೀರಾ. ಈಗ ನಿಮಗೆ ಗೊತ್ತಿದೆ, ನಾವು ಎಷ್ಟೊಂದು ಶ್ರೇಷ್ಠರಾಗಿದ್ದೆವು, ಈಗ ಎಷ್ಟೊಂದು ಕನಿಷ್ಠರಾಗಿದ್ದೇವೆ. ಪುನಃ ಪರಮಾತ್ಮ ತಂದೆ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಈ ರೀತಿ ಶ್ರೇಷ್ಠರಾಗಲು ಪುರುಷಾರ್ಥವನ್ನು ಮಾಡಬೇಕು. ನೀವೀಗ ರಿಫ್ರೆಶ್ ಆಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ. ನಿಮ್ಮ ಈ ಸ್ಥಾನಕ್ಕೆ ಮಧುಬನ ಎಂದು ಹೆಸರನ್ನು ಇಡಲಾಗಿದೆ.
ಕಲ್ಕತ್ತಾ ಅಥವಾ ಬಾಂಬೆಯಲ್ಲಿ ಪರಮಾತ್ಮ ತಂದೆ ಮುರಳಿಯನ್ನು ನುಡಿಸುವುದಿಲ್ಲ. ಮಧುಬನದಲ್ಲಿ ತಂದೆ ಮುರಳಿಯನ್ನು ನುಡಿಸುತ್ತಾರೆ. ಮುರಳಿಯನ್ನು ಕೇಳುವುದಕ್ಕೋಸ್ಕರ ತಂದೆಯ ಬಳಿ ಬರಬೇಕಾಗುತ್ತದೆ. ರಿಫ್ರೆಶ್ ಆಗುವುದಕ್ಕೋಸ್ಕರ ತಂದೆಯ ಬಳಿ ಬರಬೇಕಾಗುತ್ತದೆ. ಮಧುಬನದಲ್ಲಿ ತಂದೆ ಹೊಸ ಹೊಸ ಜ್ಞಾನದ ಪಾಯಿಂಟ್ ಅನ್ನು ಹೇಳುತ್ತಿರುತ್ತಾರೆ. ಸಮ್ಮುಖದಲ್ಲಿ ಜ್ಞಾನವನ್ನು ಕೇಳಿದಾಗ ನೀವು ತಂದೆ ತಿಳಿಸುವ ಜ್ಞಾನದ ಮಾತಿನ ಅನುಭವವನ್ನು ಮಾಡುತ್ತೀರಾ. ಸೆಂಟರ್ನಲ್ಲಿ ಜ್ಞಾನವನ್ನು ಕೇಳುವುದಕ್ಕೂ ಮಧುಬನದಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳುವುದಕ್ಕೂ ಬಹಳಷ್ಟು ಅಂತರ ಇದೆ. ಮುಂದೆ ಹೋದಂತೆ ತಂದೆ ಅನೇಕ ಜ್ಞಾನದ ಮಾತನ್ನು ತಿಳಿಸುವಂತಹ ಪಾತ್ರವನ್ನು ನೋಡುತ್ತೀರಾ. ಪರಮಾತ್ಮ ತಂದೆ ಮೊದಲೇ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸಿಬಿಟ್ಟರೆ ಆ ಜ್ಞಾನದ ರುಚಿಯೇ ಸಮಾಪ್ತಿಯಾಗಿ ಬಿಡುತ್ತದೆ. ನಿಧಾನವಾಗಿ ಜ್ಞಾನದ ಮಾತು ಪ್ರಕಟ ಆಗುತ್ತಾ ಹೋಗುತ್ತದೆ. ಒಂದು ಸೆಕೆಂಡ್ನಂತೆ ಇನ್ನೊಂದು ಸೆಕೆಂಡ್ ಇರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಬಂದಿರುವುದೇ ಆತ್ಮಿಕ ಸೇವೆಯನ್ನು ಮಾಡಲು. ಅಂದ ಮೇಲೆ ಆತ್ಮಿಕ ಸೇವೆಯನ್ನು ಮಾಡುವುದೇ ಮಕ್ಕಳಾದ ನಿಮ್ಮ ಕರ್ತವ್ಯ ಆಗಿದೆ. ಕಡಿಮೆ ಅಂದರೆ ತಂದೆಯನ್ನು ನೆನಪು ಮಾಡಿ ಮತ್ತು ಪವಿತ್ರ ಆಗಿ ಅನ್ನುವ ಒಂದು ಮಾತನ್ನು ಎಲ್ಲರಿಗೂ ತಿಳಿಸಬೇಕು. ಪವಿತ್ರತೆಯ ವಿಷಯದಲ್ಲೇ ಮಕ್ಕಳು ಫೇಲ್ ಆಗುತ್ತಾರೆ. ಏಕೆಂದರೆ ಮಕ್ಕಳು ತಂದೆಯನ್ನು ನೆನಪು ಮಾಡುವುದಿಲ್ಲ. ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ನಾವು ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಆ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಜ್ಞಾನದ ಸಾಗರ ಆ ಶಿವ ತಂದೆ ಆಗಿದ್ದಾರೆ. ದೇಹದಾರಿಗಳಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಬೇಕು. ಈ ಬ್ರಹ್ಮನ ಶರೀರ ಶಿವ ತಂದೆಗೆ ರಥ ಆಗಿದೆ. ಈ ಬ್ರಹ್ಮ ತಂದೆಗೆ ನೀವು ಗೌರವವನ್ನು ಕೊಡದೇ ಇದ್ದರೆ ಧರ್ಮರಾಜನ ಮೂಲಕ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ದೊಡ್ಡವರಿಗೆ ಗೌರವವನ್ನು ಕೊಡಬೇಕು. ಆದಿದೇವ ಆದಂತಹ ಬ್ರಹ್ಮ ತಂದೆಗೆ ಎಷ್ಟೊಂದು ಗೌರವವನ್ನು ಕೊಡಬೇಕು. ಜಗತ್ತಿನ ಜನ ಆದಿದೇವನಿಗೆ ಎಷ್ಟೊಂದು ಗೌರವವನ್ನು ಕೊಡುತ್ತಾರೆ. ಜಡಚಿತ್ರಕ್ಕೆ ಅಷ್ಟೊಂದು ಗೌರವವನ್ನು ಕೊಡುತ್ತಾರೆ. ಅಂದ ಮೇಲೆ ಇಲ್ಲಿ ಬ್ರಹ್ಮ ತಂದೆ ಚೈತನ್ಯದಲ್ಲಿ ಇದ್ದಾರೆ. ಅಂದ ಮೇಲೆ ಮಕ್ಕಳಾದ ನೀವು ಬ್ರಹ್ಮ ತಂದೆಗೆ ಎಷ್ಟೊಂದು ಗೌರವವನ್ನು ಕೊಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸ್ವಯಂನ ಆಂತರ್ಯವನ್ನು ಚೆಕ್ ಮಾಡಿಕೊಂಡು ಸ್ವಯಂನಲ್ಲಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಕೆಟ್ಟ ಅಭ್ಯಾಸವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ನಾನು ಎಂದೂ ಕೆಟ್ಟ ಕೆಲಸವನ್ನು ಮಾಡುವುದಿಲ್ಲ ಎಂದು ಶಿವ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನೆನಪಿನ ರೇಸನ್ನು ಮಾಡಬೇಕು. ಆತ್ಮಿಕ ಸೇವೆಯಲ್ಲಿ ತತ್ಪರ ಆಗಿ ಇರಬೇಕು. ದೊಡ್ಡವರಿಗೆ ಗೌರವವನ್ನು ಕೊಡಬೇಕು. ಇಂದಿನ ವರದಾನ ಆಗಿದೆ. ತಂದೆಯನ್ನು ಅನುಕರಣೆ ಮಾಡುವಂತಹ ಪಾಠದ ಮೂಲಕ ಕಷ್ಟವನ್ನು ಕೂಡ ಸಹಜವನ್ನಾಗಿ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿಗಳಾಗಿ, ಕಷ್ಟವನ್ನು ಸಹಜವನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಅಥವಾ ಅಂತಿಮ ಪುರುಷಾರ್ಥದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಮೊದಲನೇ ಪಾಠ ಆಗಿದೆ ತಂದೆಯನ್ನು ಅನುಕರಣೆ ಮಾಡುವುದು. ಈ ಮೊದಲನೇ ಪಾಠವೇ ಲಾಸ್ಟ್ ಸ್ಟೇಜ್ ಅನ್ನು ಸಮೀಪಕ್ಕೆ ತರುತ್ತದೆ. ಅಂದರೆ ಅಂತಿಮ ಸ್ಥಿತಿಯ ಸಮೀಪಕ್ಕೆ ಕರೆದುಕೊಂಡು ಹೋಗುತ್ತದೆ. ತಂದೆಯನ್ನು ಅನುಕರಣೆ ಮಾಡುವಂತಹ ಪಾಠದ ಮೂಲಕ ಮರೆವಿನಿಂದ ಮುಕ್ತ ಆಗುತ್ತೀರಾ. ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರಾ ಮತ್ತು ತೀವ್ರ ಪುರುಷಾರ್ಥಿಗಳಾಗುತ್ತೀರಾ. ಏಕೆಂದರೆ ತಂದೆಯನ್ನು ಅನುಕರಣೆ ಮಾಡುವ ಬದಲು ಯಾವಾಗ ನಿಮ್ಮ ಬುದ್ಧಿಯನ್ನು ಉಪಯೋಗ ಮಾಡುತ್ತೀರೋ ಆಗ ಎಲ್ಲಾ ಮಾತಿನಲ್ಲೂ ಕಷ್ಟದ ಅನುಭವ ಆಗುತ್ತದೆ. ಆಗ ಸ್ವಯಂನ ಸಂಕಲ್ಪದ ಜಾಲದಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳುತ್ತೀರಾ. ಪುನಃ ಸ್ವಯಂನ ಸಂಕಲ್ಪದ ಜಾಲದಿಂದ ಮುಕ್ತ ಆಗಲು ಸಮಯ ಕೂಡ ಬೇಕಾಗುತ್ತದೆ, ಶಕ್ತಿ ಕೂಡ ಬೇಕಾಗುತ್ತದೆ. ಒಂದು ವೇಳೆ ತಂದೆಯನ್ನು ಅನುಕರಣೆ ಮಾಡುತ್ತಾ ಹೋದರೆ ಸಮಯ ಮತ್ತು ಶಕ್ತಿ ಎರಡರ ಉಳಿತಾಯ ಆಗುತ್ತದೆ ಮತ್ತು ನಿಮ್ಮ ಖಾತೆಯಲ್ಲಿ ಜಮಾ ಆಗುತ್ತಾ ಹೋಗುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಸತ್ಯತೆ ಮತ್ತು ಸ್ವಚ್ಛತೆಯನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ನಿಮ್ಮ ಸ್ವಭಾವವನ್ನು ಸರಳ ಸ್ವಭಾವವನ್ನಾಗಿ ಮಾಡಿಕೊಳ್ಳಿ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ. ಸ್ವಯಂಗೋಸ್ಕರ, ಸರ್ವರಿಗೋಸ್ಕರ ಮನಸ್ಸಿನ ಶಕ್ತಿಯ ಮೂಲಕ ಯೋಗದ ಶಕ್ತಿಯ ಪ್ರಯೋಗವನ್ನು ಮಾಡಿ. ಎಷ್ಟು ಸ್ವಯಂ ಅನ್ನು ಮನಸ್ಸಾ ಸೇವೆಯಲ್ಲಿ ಬ್ಯುಸಿಯಾಗಿ ಇಟ್ಟುಕೊಳ್ಳುತ್ತೀರೋ ಅಷ್ಟು ಸಹಜವಾಗಿ ಮಾಯಾಜೀತರಾಗುತ್ತೀರಾ. ಕೇವಲ ಸ್ವಯಂಗೋಸ್ಕರ ಭಾವುಕರಾಗಬೇಡಿ, ಆದರೆ ಅನ್ಯರಿಗೋಸ್ಕರ ಶುಭ ಭಾವನೆ, ಶುಭ ಕಾಮನೆಯನ್ನು ಇಟ್ಟುಕೊಂಡು ಶುಭ ಭಾವನೆ ಮತ್ತು ಶುಭ ಕಾಮನೆಯ ಮೂಲಕ ಅನ್ಯರನ್ನು ಪರಿವರ್ತನೆ ಮಾಡುವಂತಹ ಸೇವೆಯನ್ನು ಮಾಡಿ. ಭಾವನೆ ಮತ್ತು ಜ್ಞಾನ
ಸ್ನೇಹ ಮತ್ತು ಯೋಗ ಎರಡರ ಬ್ಯಾಲೆನ್ಸ್ ಇರಬೇಕು. ಕಲ್ಯಾಣಕಾರಿಗಳಾಗಿದ್ದೀರಾ, ಆದರೆ ಬೇಹದ್ದಿನ ವಿಶ್ವದ ಕಲ್ಯಾಣಕಾರಿಗಳಾಗಿ. ಒಳ್ಳೆಯದು. ಓಂ ಶಾಂತಿ.